स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। सतीश जारकिहोली एमपी कैंडिडेट की तलाश में। जैसा कि आप सब जानते हैं कि 2024 में लोकसभा इलेक्शन आने वाला है, जिसके चलते बीजापुर के एमपी कैंडिडेट की तलाश में ऑब्जर्वर के तौर पर मंत्री सतीश जारकिहोली बीजापुर पहुंचकर मीडिया से बात करते हुए कहा कि 30 तारीख के अंदर एमपी कैंडिडेट के आकांक्षियों के नाम भेजने हैं, कहते हुए अपनी प्रतिक्रिया व्यक्त की। ವೀಕ್ಷಕರಾಗಿ ಬಂದಿದ್ದೀವಿ। ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸಬೇಕಾಗಿದೆ, ಈಗಾಗಲೇ ಮಾಡಬೇಕಾಗಿತ್ತು, ಡಿಲೇ ಆಗಿದೆ। ಸೊ 30 ತಾರೀಕೊಳಗೆ ಲಿಸ್ಟ್ ಕೊಡಬೇಕಾಗಿದೆ। ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡೀಲಿಕ್ಕೆ ಬಂದಿದ್ದೀವಿ। ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ, ಇನ್ನು ಹೋದ್ಮ್ಯಾಗ ನಮಗೆ ಗೊತ್ತು, ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತೈತೆ। ಸುಖಾತ್ ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ। ಅಂದ್ರೆ ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿಗಳು ಇಲ್ಲ, ಅದು ಹೆಂಗೆ ನಾವು ಹೇಳಿಕ್ಕಾಗಲ್ಲ। ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕ್ರೂಟಿನಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗಬೇಕು। ಸೊ ಇನ್ನೂ ಭಾಳಷ್ಟು ಲೆಂದಿ ಪ್ರೊಸೀಜರ್ ಇದೆ, ಎಲ್ಲ ಮಾಡ್ತೀವಿ, ಆದರೆ ಟೈಮ್ ಬೇಕಷ್ಟೇ। ಸರ್ ಡಿ ಸಿ ಎಮ್ ಇದಕ್ಕೆ ಹೇಳಿ, ಏನಾದ್ರು ಡಿ ಸಿ ಎಮ್ ಇಲ್ಲೇ ಇಲ್ಲ, ಅದು ಯಾವುದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈ ಸದ್ಯಕ್ಕಂತ ಇಲ್ಲ। ಇಲ್ಲ ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ, ಪ್ರಶ್ನೆ ಇಲ್ಲ। ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದ್ವಿ, ರೆಬಲ್ ಪ್ರಶ್ನೆ ಇಲ್ಲ। ಹೇಳಿ ಮತ್ತೇನು ಬೇರೆ? ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸ್ತೀವಿ। ಹಂಗೆ ಹೇಳೋದು 5 ವರ್ಷವರೆಗೆ ಹಾಗೆ ಇರೋದು, 5 ವರ್ಷವರೆಗೆ ಬೀಳ್ತೈತೆ ಇದ್ದೇ ಇರೋದು, ಆ ಥರ ಪ್ರಶ್ನೆ ಇಲ್ಲ। 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ। ಸರ್ ಯತ್ನಾಳ್ ಹೇಳ್ತಾ ಇರೋದು ಕೋವಿಡ್ ಹಗರಣ ಆಗಿದೆ ಅಂತೇಳಿ, ಅವ್ರ ಅವಧಿಯಲ್ಲೇ ಅವ್ರ ಸರ್ಕಾರ ಅವಧಿಯಲ್ಲೇ ಅದೆಲ್ಲ ಗೊತ್ತಿದ್ದಂತೆ ಈಗಾಗಲೇ, ಮತ್ತು ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ। ಬಂದ ಮೇಲೆ ನೋಡೋಣ, ಅದು ಏನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಿಕ್ಕಾಗ್ತದೆ। डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें। 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ। ನಮ್ಮ ನಡೆ ಸತ್ಯದ ಕಡೆ।